ನಾವೇನ್ ಮಾಡಿದೀವಿ, ಈ ಒಂದು ಕ್ಲಾಸಿಗೆ ನಾವು ಯಾವ್ಯಾವ್ದೇ ರೂಪದಲ್ಲಾದ್ರೂ ಕೂಡ ನಾವು ಜಾಯಿನ್ ಆಗಿ ಯೂಟ್ಯೂಬ್ ಮುಖಾಂತರ ನೋಡಿರ್ಬೋದು, ಅಥವಾ ಪೋಸ್ಟಿಂಗ್ಸ್ ನ ನೋಡಿರ್ಬೋದು, ಒಂದು ಶಾರ್ಟ್ಸ್ ಗಳನ್ನ ನೋಡಿರ್ಬೋದು ನಾವು, ಅಥವಾ ನಮ್ಮದೇ ಆದಂತ ಸ್ವಂತ ಕಾರಣಗಳಿಂದ ನನ್ನ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನ ನೋಡ್ಕೊಳ್ಬೇಕು, ನನಗೆ ಈ ತರ ಸಮಸ್ಯೆ ಇದೆ, ಅಥವಾ ನನ್ನ ಜ್ಞಾನವನ್ನ ತಿಳ್ಕೊಳ್ಬೇಕು, ಇದು ಯಾವ ವಿದ್ಯೆ ಅಂತ ತಿಳ್ಕೊಂಡಿರ್ಬೋದು, ಇದನ್ನ ಕಲ್ತ್ಕೋಬೇಕು ನಾನು ಅಂತ ಹೇಳಿ ನೀವು ಯಾವುದಾದ್ರೂ ಕಾರಣಗಳಿಂದ ನೀವು ಇಲ್ಲಿಗೆ ಜಾಯಿನ್ ಆಗಿರ್ಬೋದು. ಹೌದಲ್ವಾ? ಇದೆಲ್ಲ ಒಂದು ಮಾಧ್ಯಮ. ಆ ಒಂದು ಮಾಧ್ಯಮದ ಮುಖಾಂತರ ನೀವೆಲ್ಲರೂ ಕೂಡ ಇಲ್ಲಿಗೆ ಹುಡುಕ್ತಾ 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 ನಾವು ಇಲ್ಲಿಗೆ ಬಂದು ನಿಂತಿದ್ದೀವಿ. ಹೌದಲ್ವಾ? ಈ ಒಂದು ಘಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ. ಇಲ್ಲಿಗೆ ಬರ್ಬೇಕು ಅಂತ ಹೇಳಿದ್ರೆ ನೀವೇ ಹುಡ್ಕೊಂಡ್ ಬಂದಿದ್ದಲ್ಲ. ಕಾಣದಲ್ಲಿ ಕೇಳಲ್ಲ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಕೇಳಿಸುತ್ತೆ. ನನ್ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಎಲ್ಲಾರ್ಗುನು? ಕೇಳಿಸ್ತಿದೆ. ಸರಿ ಸರಿ. ನೀವಾಗೆ ನೀವು ಹುಡ್ಕೊಂಡ್ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಪರಮಾತ್ಮ ಯಾವುದಾದ್ರೂ ರೂಪದಲ್ಲಿ ನಿಮ್ಮನ್ನ ಹುಡುಕಿಸ್ಕೊಂಡು ಅವನ ಆಟದ ಮುಖಾಂತರ ಇಲ್ಲಿ ಕರ್ಕೊಂಡ್ ಬಂದು ನಿಲ್ಸಿದಾನೆ. ನೀವ್ ಒಳಗಡೆಯಿಂದ ಕೇಳ್ತಾ ಇದ್ದೀರಲ್ವಾ? ನಿಮ್ಮ ಹೃದಯದ ಒಳಗಡೆ, ಮನಸ್ಸಿನ ಒಳಗಡೆಯಿಂದ ನೀವೇನ್ ಮಾಡ್ತಿದ್ದೀರಾ? ನನಗೆ ಏನೋ ಬೇಕು, ನನಗ್ ಅದು ಬೇಕು, ನನಗ್ ದಾರಿ ತೋರ್ಸು, ನಾನು ಇದನ್ನ ಹುಡುಕ್ತಾ ಇದ್ದೀನಿ. ನೀವ್ ಯಾವುದೋ ಒಂದು ಚಿಂತೆಯಲ್ಲಿ, ಯಾವುದೋ ಒಂದು ಮುಖಾಂತರದಲ್ಲಿ ಆ ಪರಮಾತ್ಮ ಇಲ್ಲಿ ನಿಮ್ಗೆ ತಗೊಂಡ್ ಬಂದು ಕೂರ್ಸಿದಾನೆ. ಸಾಮಾನ್ಯವಾಗಿ ಇಲ್ಲಿ ಬಂದು ಕೂತ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಎಷ್ಟೋ ಜನ ಇದ್ದಾರೆ ನೋಡಿ, ಟಿವಿ ನೋಡ್ತಾ ಇದ್ದಾರೆ, ಸೀರಿಯಲ್ ನೋಡ್ತಾ ಇದ್ದಾರೆ, ಮೂವಿ ನೋಡ್ತಾ ಇದ್ದಾರೆ, ಏನೇನೋ ಅವ್ರದೇ ಆದಂತ ಪರ್ಸನಲ್ ಕೆಲಸಗಳೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಮಾತ್ರ ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ? ಇದನ್ನ ಕೇಳ್ಬೇಕು ಅಂತ ಯಾಕೆ ನಿಮ್ಗೆ ಅನ್ನಿಸ್ತಾ ಇದೆ? ಅಂದ್ರೆ ನಿಮ್ಮ ಒಳಗೆ ಇರುವಂತಹ ಆತ್ಮಕ್ಕೆ ಏನ್ ಬೇಕು ಹೇಳಿ? ಅದು ಹುಡುಕ್ತಾ ಇದೆ ಉತ್ತರ ಬೇಕು ಅಂತೀವಿ. ಅದಕ್ಕೇನು ಹಸಿವಿದೆ, ಇದಾಗುತ್ತಾ ಅಂತ ಹುಡ್ಕೊಂಡಿದ್ದೀವಿ. ನೀವು ಬಂದು ಈ ಒಂದು ಕ್ಲಾಸ್ ಅನ್ನ ಕಲಿಬೇಕು ಅಂತ ಹೇಳಿ ನೀವು ಆ ಪರಮಾತ್ಮನ ಇಲ್ಲಿಗೆ ಕರ್ಕೊಂಡು ಬಂದು ಅವರೇ ನಿಮ್ಮ ಕೈಯನ್ನ ಹಿಡಿದಿಲು ತಂದು ಕೂರ್ಸಿದಾನೆ ಇಲ್ಲಿಗೆ. ಅವನ ಕೆಲಸನೇ ಅವ್ನು ಮಾಡಿದಾನೆ ಇಲ್ಲಿಗೆ. ಇನ್ನು ಮುಂದಿನ ಪ್ರಯಾಣ ನಿಮ್ಮದು. ಇನ್ನು ಮುಂದೆ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗುವಂತದ್ದು ನಿಮ್ಮ ಅಭಿಪ್ರಾಯಕ್ಕೆ ಆ ಪರಮಾತ್ಮ ಬಿಡ್ತಾನೆ. ಸೊ ಯಾವ್ದು ನನ್ ಕಲಿಬೇಕು, ಯಾವ್ದು ಸರಿಯಾದದ್ದು ಅಂತ ನೀವು ಯೋಚನೆ ಮಾಡಿ ನೀವು ಅಲ್ಲಿ ಒಂದು ಕಡೆ ನೀವು ನೆಲೆ ನಿಂತ್ಕೊಳ್ಬೇಕಾಗತ್ತೆ. ಒಂದು ಕಡೆ ನಿಂತ್ಕೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ? ನಾವೀಗ ಬಾಂಬೆಗೆ ಹೋಗ್ಬೇಕು. ನಾವೇನ್ ಮಾಡ್ಬೇಕು? ಆ ಸರಿಯಾದ ದಾರಿಯನ್ನ ನೋಡ್ಕೊಂಡು ನಾವು ಹೋಗ್ಬೇಕು. ನಾವೇನ್ ಮಾಡೋಣ? ಈಗ ಬೇಡ ಇರಪ್ಪ ಅಂತ ಹೇಳ್ಬಿಟ್ಟು ಅರ್ಧ ದಾರಿಗೆ ಬಸ್ಸಲ್ಲಿ ಹೋಗೋದು, ಇನ್ನ ಅರ್ಧ ದಾರಿಗೆ ನಾವು ಕಾರಲ್ಲಿ ಹೋಗೋಣ, ಇನ್ನೊಂದ್ ಸ್ವಲ್ಪ ದೂರ ನಾವು ಇಳಿದ್ಬಿಟ್ಟು ಅಲ್ಲಿಂದ ಟ್ರೈನಲ್ಲಿ ಹೋಗೋಣ. ಈ ತರ ಇಳಿದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗುವಾಗ ಸಮಯ ಎಷ್ಟು ಹಿಡಿಯುತ್ತೆ? ನಿಮ್ಮ ಬಾಡಿಗೆ ಎಷ್ಟು ಸ್ಟ್ರೈನ್ ಆಯ್ತು? ಎಕ್ಸ್ಟ್ರಾ ಖರ್ಚುಗಳೆಲ್ಲ ಎಷ್ಟಾಯ್ತು ಅಲ್ವಾ? ಅಂದ್ರೆ ಎಷ್ಟು ಈಸಿಯಾಗಿ ನಾವು ತಲುಪೋ ದಾರಿನ ನಾವೇ ನಮ್ ಕೈಯಾರ ಏನ್ ಮಾಡ್ಕೊಳ್ತಾ ಇದೀವಿ? ನಾವು ಅಲೆದಾಟ ಮಾಡ್ಕೊಳ್ತಾ ಹುಡುಕ್ತಾ ನಾವು ಆ ಕಡೆ ಈ ಕಡೆ ನಮ್ಮ ಸಮಯವನ್ನ ನಾವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟ್ ನಿಮ್ಗೆ ಸ್ಪಷ್ಟತೆ ಇರ್ಬೇಕು. ನಾನು ಏನ್ ಮಾಡ್ಬೇಕು, ನನಗೆ ಏನ್ ಬೇಕು, ಏನಕ್ಕೋಸ್ಕರ ನಾನು ಹುಡುಕ್ತಾ ಇದ್ದೀನಿ ಅನ್ನೋ ಅರಿವು ನಿಮ್ಗಿತ್ತು ಅಂತ ಹೇಳಿದ್ರೆ ದಾರಿ ಕ್ಲಿಯರ್ ಆಗ್ಬಿಡುತ್ತೆ, ನಿಮ್ಗೆ ಈಸಿ ಆಗ್ಬಿಡುತ್ತೆ. ಸರಿ, ಹಾಗಾದ್ರೆ ಇಲ್ಲಿ ನಾವೆಲ್ಲರೂ ಕೂಡ ಇವತ್ತು ಜಾಯಿನ್ ಆಗಿದ್ದೀವಲ್ವಾ? ಏನು ರೇಖಿ ಅಂತ ಹೇಳಿದ್ರೆ ಇದು ಯಾವ ಶಬ್ದ? ಇದು ಏನಿರ್ಬೋದು ಇದು ಅಂತ ಹೇಳಿದ್ರೆ, ರೇಖಿ ಅನ್ನೋದು ಒಂದು ಜಪಾನಿನ ಪದ. ಆ ಒಂದು ವರ್ಡ್ಸ್ ಅದು ಅಲ್ಲಿಂದ ಬಂದಿರುವಂತದ್ದು. ಇದು ವಿದ್ಯೆ ಆಗಿದೆ. ರೇ ಅಂತಂದ್ರೆ ಏನು? ಕಿರಣಗಳು. ಕಿ ಅಂತಂದ್ರೆ ಏನು? ಆ ಕಿರಣಗಳನ್ನ ಸೇರಕ್ಕಿರುವಂತ ಒಂದು ಬೀಗದ ಕೈ. ಕಿರಣ ಅಂತಂದ್ರೆ ಏನು? ಬೆಳಕು. ಯಾವ ಬೆಳಕದು? ಎಲ್ಲಿಂದ ಬರುತ್ತೆ ಅದು? ಬ್ರಹ್ಮಾಂಡದಿಂದ ಬರುವಂತಹ ಬೆಳಕು. ಸರ್ವವ್ಯಾಪಿಯಾಗಿರುತ್ತೆ.
ಸರ್ವಶಕ್ತಿಯಾಗಿರುತ್ತೆ. ಅಣು ಅಣುವಿನಲ್ಲಿ ಕಣ ಕಣದಲ್ಲಿ ಸಮಾನವಾಗಿರುವಂತ ಒಂದು ದಿವ್ಯವಾದಂತ ಒಂದು ಶಕ್ತಿ. ಕೀ ಅಂತಂದ್ರೆ ಏನು? ಆ ಶಕ್ತಿಯನ್ನ ನಾವು ಓಪನ್ ಮಾಡ್ಬೇಕಲ್ಲ, ಅದಕ್ ಬೇಕಾಗಿರುವಂತ ಒಂದು ಬೀಗದ ಕೈಯಿನ ನಾವು ರೇಖಿ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಆ ಪರಮಾತ್ಮನ ಅನುಗ್ರಹವನ್ನ ಅಥವಾ ಅವನನ್ನ ಕಾಣುವಂತ ಒಂದು ದಾರಿಯನ್ನ ನಾವು ಏನಂತ ಹೇಳ್ತೀವಿ? ನಾವು ರೇಖಿ ಅಂತ ಹೇಳಿ ನಾವು ಕರಿತೀವಿ. ಇದು ನಮ್ಮ ವಿದ್ಯೆನೆ. ಇದು ನಮ್ಮ ದೇಶದಲ್ಲಿ, ನಮ್ಮ ಭರತ ಭೂಮಿಯಲ್ಲೇ ಇದ್ದಂತ ಒಂದು ವಿದ್ಯೆ ಆಗಿರುತ್ತೆ ಇದು. ನೀವೆಲ್ಲ ನೋಡಿರ್ಬೋದು, ನೀವೆಲ್ಲರೂ ಕೇಳಿರ್ತೀರ. ನಮ್ಮ ಋಷಿ ಮುನಿಗಳು, ಯೋಗಿಗಳು ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು? ಧ್ಯಾನವನ್ನ ಮಾಡ್ತಾ ಇದ್ರು. ಎದುರುಗಡೆ ಬಂದಂತ ವ್ಯಕ್ತಿಗಳಿಗೆ ಹೀಲ್ ಮಾಡ್ತಾ ಇದ್ರು. ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಸಾಕು, ಪರಿವರ್ತನೆಗಳಾಗ್ತಾ ಇದ್ದು. ಅವ್ರ ಹತ್ರ ಒಂದು ಸಜೆಷನ್ ಕೇಳಿದ್ರೆ, ಸಮಸ್ಯೆಗೆ ಪರಿಹಾರವನ್ನ ಕೇಳಿದಾಗ ಉತ್ತರ ಸಿಗ್ತಾ ಇತ್ತು. ನಾವೆಲ್ಲ ಫಿಲಂಗಳಲ್ಲಿ ಎಲ್ಲದರಲ್ಲೂ ನಾವು ನಮ್ಮ ಪರಂಪರೆಯಲ್ಲಿ ನಾವು ನೋಡ್ಕೊಳ್ತಾ ಬಂದಿದ್ದೀವಿ ನಾವು. ಹೌದಲ್ವಾ? ನಮ್ಮ ವಿದ್ಯೆನೆ ಅಲ್ಲಿಂದ ನಮ್ಗೆ ಮತ್ತೆ ವಾಪಸ್ಸಾಗಿ ಬಂದಿದೆ. ಹಾಗಾದ್ರೆ ಇದನ್ನ ಯಾರು ಕಲಿಬಹುದು? ಈ ರೇಖಿ ಅನ್ನೋದನ್ನ ನಾವು ಕಲಿಬಹುದಾ? ಯಾರು ಕಲಿಬೇಕು? ಎಲ್ಲರೂ ಕಲಿಬಹುದು. ಆ ಪರಮಾತ್ಮನನ್ನ ಕಾಣುವ, ಮಾತಾಡುವ, ಅವನ ಕೇಳುವ, ಕ್ವಶನ್ ಮಾಡುವಂತ, ಹೌದಲ್ವಾ, ಎಲ್ಲವೂ ಕೂಡ ಅಧಿಕಾರ ಯಾರಿಗಿರುತ್ತೆ? ನಮ್ಗೆ ಕೊಟ್ಟಿದ್ದಾನೆ ಪರಮಾತ್ಮ. ಹೌದಲ್ವಾ? ನಮ್ಮ ಈ ಒಂದು ಹಿಂದೂ ಧರ್ಮದಲ್ಲೇ ಮಾತ್ರ ಒಂದನ್ನೇ ನಾವು ಆಯ್ಕೆ ಮಾಡ್ಕೊಳ್ಳೋಂಗಿಲ್ಲ. ಕ್ವಶನ್ ಮಾಡುವಂತಹ, ಇದು ಸರಿ ಇಲ್ಲ, ಇದು ತಪ್ಪು, ಇದು ಸರಿನಾ, ಅದು ಸರಿ, ಕ್ವಶನ್ ಮಾಡುವಂತಹ ಒಂದು ರೈಟ್ಸ್ ಇರೋದು ನಮ್ಗಳಿಗೆ. ಬರೀ ಇನ್ಯಾವ ಧರ್ಮದಲ್ಲೂ ಕೂಡ ನಾವು ರೈಟ್ಸ್ ಕೇಳೋಂಗಿಲ್ಲ. ಅವ್ರು ಬರ್ದಿರೋದ್ ಮಾತ್ರ ನಾವು ಒಪ್ಕೊಳ್ಬೇಕು, ಚೇಂಜ್ ಮಾಡೋಂಗೂ ಇಲ್ಲ, ಏನಿಲ್ಲ. ಬಟ್ ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ, ಆ ಕ್ವಶನ್ ಅನ್ನ ಮಾಡಿ ಈ ತರ ಹೋಗ್ಬೋದಾ, ಆ ತರ ದಾರಿ ಮಾಡ್ಬೋದಾ ಅಂದ್ರೆ ಸಾವಿರಾರು ದಾರಿಗಳ ಮಾರ್ಗದಲ್ಲಿ ನಾವು ಆ ಪರಮಾತ್ಮನನ್ನ ನಾವು ಸೇರ್ಬಹುದು. ನೀವು ಯಾವುದೇ ದಾರಿಯಿಂದ ಬನ್ನಿ, ಸೇರೋದು ಯಾರನ್ನ? ಆ ಪರಮ ತತ್ವವನ್ನ, ಆ ಪರಮ ಶಕ್ತಿಯನ್ನೇ ನಾವು ಸೇರುವಂತದ್ದು. ಹೌದಲ್ವಾ? ಯಾರು ಬೇಕಾದ್ರೂ ಕೂಡ 14 ವರ್ಷದ ಮೇಲ್ಪಟ್ಟು ಎಲ್ಲರೂ ಕೂಡ ಈ ವಿದ್ಯೆಯನ್ನ ಕಲಿಬಹುದಾಗಿದೆ. ಈಗ ರೇಖಿ ಅಂತಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಾಯ್ತು, ಹೌದಲ್ವಾ? ಅಂತ ಹೇಳಿದ್ರೆ ಅದು ಒಂದು ಪ್ರಕಾಶ. ಆ ಪ್ರಕಾಶದ ರೂಪದಲ್ಲಿ ಇರುವಂತ ಪರಮಾತ್ಮ ಅಣು ಅಣುವಿನಲ್ಲಿ, ಕಣ ಕಣದಲ್ಲಿ, ಎಲ್ಲಾ ಕಡೆನೂ ಕೂಡ ಇರ್ತಾನೆ. ಅವನನ್ನ ನಾವು ಏನ್ ಮಾಡ್ಬೇಕು? ನಾವು ಅವನ ದಾರಿ ಹೋಗಿ ನಾವು ಸೇರ್ಬೇಕಾಗತ್ತೆ. ಸೊ ಈ ವಿದ್ಯೆನ ಹೇಗೆ ಕಲ್ತ್ರು? ಹೇಗೆ ಬಂತು ಇದು? ಯಾವ ರೀತಿ ನಮ್ಗೆ ಬಂತು ಅಂತ ಹೇಳಿದ್ರೆ, ಜಪಾನಿನಲ್ಲಿ ಒಬ್ರು ಪ್ರೊಫೆಸರ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಿಗೆಲ್ಲರಿಗೂ ಕೂಡ ಅವರು ಟೀಚಿಂಗ್ ಮಾಡ್ತಾ ಇರ್ತಾರೆ. ಆಗ ಕೆಲವು ಮಕ್ಕಳು ಏನ್ ಮಾಡ್ತಾರೆ? ಕ್ವಶನ್ ಕೇಳ್ತಾರೆ. ಸರ್, ಯೇಸು ಕ್ರಿಸ್ತ ಈ ತರ ಕೈಯಿಂದ ಬ್ಲೆಸ್ಸಿಂಗ್ ಅನ್ನ ಮಾಡಿದ್ರೆ ಪವಾಡಗಳು ನಡೆಯುತ್ತಂತಲ್ಲ, ಚಮತ್ಕಾರಗಳು ನಡೆಯುತ್ತಂತಲ್ಲ, ಇದು ನಿಜನಾ ಅಂತ ಹೇಳಿ ಮಕ್ಕಳು ಅವ್ರನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಪ್ರೊಫೆಸರ್ ಏನಂತ ಹೇಳ್ಬೇಕು? ಇದೆಲ್ಲ ಕೂಡ ಗ್ರಂಥಗಳಲ್ಲಿ ಎಲ್ಲಾ ಕಡೆನೂ ಕೂಡ ಬರ್ದಿದ್ದಾರೆ ಅಂತ ಹೇಳಿದ್ರೆ ಇದು ನಿಜ ಅಂತ ಹೇಳಿ ಹೇಳ್ತಾರೆ ಮಕ್ಕಳಿಗೆ. ಸಾಧ್ಯ ಇದೆ, ಇದು ನಡೆಯುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದು ಹೇಗೆ ನಡೆಯುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ, ಇದು ಸತ್ಯನಾ ನಿಜನಾ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಹುಡುಕ್ಬೇಕಲ್ಲ ನಾನು, ರಿಸರ್ಚ್ ಅನ್ನ ಮಾಡ್ಬೇಕಲ್ಲ ನಾನು ಅಂತ ಹೇಳಿ ಅವ್ರು ಹುಡುಕೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಹೇಗೆ ನಡೆಯುತ್ತೆ, ಇದು ಸತ್ಯನಾ ನಿಜನಾ ಅಂತ ಹೇಳಿ ಅವರು ಹುಡ್ಕೋಕೆ ರೆಡಿ ಮಾಡ್ತಾರೆ. ಆ ಪ್ರೊಫೆಸರ್ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಮಿಕಾವೋ ಉಸುಯಿ ಅಂತ ಹೇಳಿ. ರಿಸರ್ಚ್ ಮಾಡ್ತಾರೆ, ಎಲ್ಲಾ ಕಡೆ ಹುಡುಕ್ತಾರೆ. ಎಲ್ಲ ದೇಶಗಳಲ್ಲೂ ಕೂಡ ಅವರು ಎಲ್ಲ ಗ್ರಂಥಗಳನ್ನ, ಪುಸ್ತಕಗಳನ್ನ ಎಲ್ಲನೂ ಕೂಡ ರೆಫರ್ ಮಾಡ್ತಾರೆ. ಎಲ್ಲೂ ಕೂಡ ಈ ವಿದ್ಯೆಯ ಬಗ್ಗೆ, ಈ ಒಂದು ಚಮತ್ಕಾರದ ಬಗ್ಗೆ ಅವರಿಗೆ ಇನ್ಫಾರ್ಮೇಶನ್ ಸಿಗೋದೇ ಇಲ್ಲ ಅವರಿಗೆ.
ತುಂಬಾ ಬೇಸರ ಆಗುತ್ತೆ. ಸೊ ಈ ಮಕ್ಕಳಿಗೆ ನಾನು ಯಾವ ರೀತಿ ಹೇಳೋದು, ಹೇಳಿದ್ದೀನಲ್ಲ ಈ ರೀತಿ ಅವರಿಗೆ, ಅದು ಸಾಧ್ಯ, ಇದು ನಡೆಯುತ್ತೆ ಅಂತ ಹೇಳಿದೀನಲ್ಲ, ಯಾವ್ದು ಇನ್ಫಾರ್ಮೇಶನ್ಸೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಅವರು ಬೇಸರದಿಂದ ಮನೆಗೆ ಬರ್ತಿರ್ತಾರೆ. ಆಗ ಅವ್ರ ಫ್ರೆಂಡ್ ಬಂದಿರ್ತಾರೆ, ರಾಬರ್ಟ್ ಅಂತ ಹೇಳಿ. ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ, ನೋಡು ಈ ತರ ಆಗಿದೆ, ಈ ತರ ಮಾಡ್ತಾ ಇದ್ದೆ ನಾನು, ಈ ತರ ಕ್ವಶನ್ ಹುಡುಕ್ತಾ ಇದ್ದೀನಿ, ನನಗೆ ಎಲ್ಲೂ ಕೂಡ ಇದ್ರ ಬಗ್ಗೆ ನನಗೆ ಸಿಗ್ಲಿಲ್ಲ ನನಗೆ ಉತ್ತರ, ಏನ್ ಮಾಡುದು ಅಂತ ಗೊತ್ತಾಗ್ತಾ ಇಲ್ಲ, ನಂಗೆ ತುಂಬಾ ಟೆನ್ಷನ್ ತರ ಬೇಸರ ಆಗ್ತಾ ಇದೆ ಅಂತ ಹೇಳ್ತಾರೆ ಅವ್ರು. ಆಗ ಅವ್ರು ಏನ್ ಹೇಳ್ತಾರೆ, ನೋಡು ನಾನು ಕೇಳಿದೀನಿ, ನನಗೆ ಸ್ವಲ್ಪ ಇದ್ರ ಬಗ್ಗೆ ಅರಿವು ಗೊತ್ತಿದೆ, ಇದ್ರ ವಿಷಯಗಳು ನಿನಗೆ ಇನ್ಫಾರ್ಮೇಶನ್ಸ್ ಎಲ್ಲ ನಿನಗೆ ಭಾರತ ದೇಶದಲ್ಲಿ ನಿನಗೆ ಸಿಗುತ್ತೆ, ಒಮ್ಮೆ ಹೋಗಿ ನೀನು ಅಲ್ಲಿ ಸ್ಟಡಿ ಮಾಡು ಅಂತ ಹೇಳ್ತಾರೆ ಅವರಿಗೆ. ಆಗ ಅವರು ಖುಷಿಯಿಂದ ಸರಿ ಆಯ್ತು ನೋಡೋಣ, ಇಲ್ಲಾದ್ರೂ ಸಿಗುತ್ತೆ ನನಗೆ ಅಂತ ಹೇಳಿ ಅವರು ಭಾರತ ದೇಶಕ್ಕೆ, ಈಗಿನ ವಾರಣಾಸಿ ಇದೆಯಲ್ಲ ಅಲ್ಲಿಗೆ ಬರ್ತಾರೆ ಅವರು. ಅಲ್ಲಿಗೆ ಬಂದಾಗ ಏನಾಗುತ್ತೆ, ಅವ್ರಿಗೆ ಬುಕ್ ಸಿಗುತ್ತೆ, ಒಂದು ಕಮಲ ಸೂತ್ರ, ಲೋಟಸ್ ಸೂತ್ರ ಅಂತ ಹೇಳಿ ಪಾಳಿ ಭಾಷೆಯಲ್ಲಿ ಬರೆದಿರುವಂತಹ ಭಗವಾನ್ ಬುದ್ಧರ, ಗೌತಮ ಬುದ್ಧರ ಪುಸ್ತಕ ಅವರಿಗೆ ಸಿಗುತ್ತೆ. ಆಗ ಅವರು ಸ್ಟಡಿ ಮಾಡ್ತಾರೆ ಸ್ವಲ್ಪ ಎಲ್ಲಾನು ಕುತ್ಕೊಂಡು. ಆಗ ಅವರಿಗೆ ಅರ್ಥ ಆಗೋದು ಏನು ಅಂತ ಹೇಳಿದ್ರೆ, 21 ದಿನಗಳ ಕಾಲ ನಾವು ಧ್ಯಾನವನ್ನ ಮಾಡಿದ್ರೆ ಇದನ್ನ ಸಿದ್ಧಿಯನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ ಅವರಿಗೆ ಎಲ್ಲ ಒಂದು ಸ್ವಲ್ಪ ಮಾಹಿತಿ ಅವರಿಗೆ ಸಿಗುತ್ತೆ. ಅವರಿಗೆ ಸರಿ ಆಯ್ತು ಅಂತ ಹೇಳಿ ಅವರು ಖುಷಿಯಿಂದ ಏನ್ ಮಾಡ್ತಾರೆ, ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಅವರ ಜಪಾನಿಗೆ ದೇಶಕ್ಕೆ ಹೋಗಿ 21 ದಿನಗಳ ಕಾಲ ಅವರು ಧ್ಯಾನ ಮಾಡ್ತಾರೆ, ರೆಡಿ ಮಾಡ್ಕೊಳ್ತಾರೆ, ಬೆಟ್ಟವನ್ನ ಹತ್ತುತ್ತಾರೆ, 21 ಕಲ್ಲುಗಳನ್ನ ತಗೊಂಡು ಹೋಗ್ತಾರೆ ಅವರು. ಅಲ್ಲಿ ಹೋಗಿ ಧ್ಯಾನವನ್ನ ಮಾಡ್ತಾರೆ ನೋಡಿ. 1 ದಿನ ಆಗತ್ತೆ, 2 ದಿನ ಆಗತ್ತೆ, 3 ದಿನ ಆಗತ್ತೆ, ಅವ್ರಿಗೆ ಯಾವುದೇ ರೀತಿಯಾದಂತ ಅನುಭವಗಳು ಆಗೋದಿಲ್ಲ ಅವ್ರಿಗೆ, ಯಾವ ವಿಷಯನೂ ಗೊತ್ತಾಗಲ್ಲ, ಈ ಕಡೆ ಊಟ ಇಲ್ಲ, ಸರಿಯಾಗಿ ನಿದ್ದೆ ಇಲ್ಲ, ಜೊತೆಗೆ ಯಾರು ಇಲ್ಲ. 5 ದಿನ ಆಗತ್ತೆ, 10 ದಿನ ಆಗತ್ತೆ, ಒಂದ್ ಕಲ್ಲಿನ, ಯಾಕಂದ್ರೆ ಟೈಮು ಸಮಯ ಏನು ಗೊತ್ತಾಗಲ್ವಲ್ಲ ಅವರಿಗೆ, ದಿನದ ಕೌಂಟಿಂಗ್ ಅಲ್ಲಿ ಒಂದೊಂದ್ ಕಲ್ಲನ್ನ ಎಸಿತಾ ಇರ್ತಾರೆ. 10 ದಿನ ಆಯ್ತು, 15 ದಿನ ಆಯ್ತು, 17 ದಿನ ಆಯ್ತು, ಯಾವುದೇ ರೀತಿಯಾದಂತ ಅನುಭವ ಆಗಲ್ಲ ಅವ್ರಿಗೆ, ಟೆನ್ಷನ್ ಮೇಲೆ ಟೆನ್ಷನ್ ಆಗ್ಬಿಡುತ್ತೆ. 20 ದಿನ ಆಗ್ಬಿಡುತ್ತೆ, ಇರೋದಿನ್ ಒಂದೇ ದಿನ, ಏನಪ್ಪಾ ಮಾಡೋದು, ಸರಿ ಆಯ್ತು, ಏನಾದ್ರೂ ಆಗ್ಲಿ ನನ್ನ ಕೆಲಸನ ನಾನು ಮಾಡೇ ಮಾಡ್ತೀನಿ ನಾನು ಅಂತ ಹೇಳಿ ಅವರು ಧ್ಯಾನಕ್ಕೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಕೂತ್ಕೊಳ್ತಾರೆ. ಅವರು ಧ್ಯಾನವನ್ನ ಅವ್ರ ಪಾಡಿಗೆ ಅವರು ಧ್ಯಾನವನ್ನ ಮಾಡ್ಬೇಕಾದ್ರೆ ಬ್ರಹ್ಮಾಂಡದಿಂದ ಒಂದು ಪ್ರಕಾಶವಾದಂತ ಬೆಳಕು, ಅಂದ್ರೆ ಯಾರು ಅದನ್ನ ಕಣ್ಣಿಂದ ನೋಡಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶಕ್ತಿಯುತವಾದಂತ ಒಂದು ಪ್ರಕಾಶಮಯವಾದಂತಹ ಬೆಳಕು ಅವರ ಸಹಸ್ರಾರ ಚಕ್ರವನ್ನ ಟಚ್ ಮಾಡುತ್ತೆ. ಟಚ್ ಮಾಡಿದ ತಕ್ಷಣ ಏನಾಗುತ್ತೆ, ಅವ್ರಿಗೆ ಏನ್ ಆಗ್ತಿದೆ ಅನ್ನೋದೇ ಗೊತ್ತಾಗಲ್ಲ, ಅನ್ಕಾನ್ಶಿಯಸ್ ತರ ಆಗ್ಬಿಡ್ತಾರೆ. ಬಟ್ ಅದು ಅನ್ಕಾನ್ಶಿಯಸ್ ಅಲ್ಲ, ಅದು ಅವ್ರಿಗೆ ಏನ್ ಆಗ್ತಾ ಇದೆ, ಏನ್ ವಿಷಯ ನಡೀತಾ ಇದೆ ಅನ್ನೋದು ಅವರಿಗೆ ಅರಿವಿಗೆ ಗೊತ್ತಾಗೋದಿಲ್ಲ. ಅವ್ರಿಗೆ ಎಚ್ಚರ ಆದಾಗ ಮಧ್ಯಾಹ್ನ 3 ಗಂಟೆ ಮೇಲಾಗ್ಬಿಟ್ಟಿರುತ್ತೆ. ಎಚ್ಚರ ಆಗುತ್ತೆ ಅವ್ರಿಗೆ, ಆಗ ನೋಡ್ತಾರೆ ಅಷ್ಟು ಊಟ ಇಲ್ಲ, ನಿದ್ದೆ ಇಲ್ಲ, ಸರಿಯಾದಂತ ಅವರಿಗೆ ಸಮಯ ಇಲ್ಲ, ಅವ್ರ ದೇಹ ದಿನದಿಂದ ಖುಷಿ ಆಗಿರುತ್ತೆ, ಆಯಾಸ ಆಗಿರುತ್ತೆ, ಬಳಲಿಕೆ ಆಗ್ತಾ ಇರುತ್ತಲ್ವಾ. ಇದಾಗಿ ನೋಡ್ತಾರೆ, ಶರೀರದಲ್ಲಿ ಯಾವುದೇ ರೀತಿಯಾದಂತಹ ಬಳಲಿಕೆನೂ ಇಲ್ಲ, ಆ ಟಯರ್ಡ್ನೆಸ್ ಇಲ್ಲ, ಹೊಟ್ಟೆ ಹಸಿವು ಅನ್ನೋದು ಅನ್ನಿಸ್ತಾ ಇಲ್ಲ ಅವ್ರಿಗೆ, ಎನರ್ಜಿಟಿಕ್ ಆಗಿದ್ದಾರೆ, ಯಂಗ್ ಅಂಡ್ ಎನರ್ಜಿಟಿಕ್ ತರ ಫೀಲ್ ಮಾಡ್ತಾ ಇದ್ದಾರೆ ಅವರು. ಏನೋ ಆನಂದ, ಏನೋ ಸಂತೋಷ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅರೆ ಇದೇನಿದು ಮ್ಯಾಜಿಕ್ ತರ, ಇದು ಈ ತರ ಆಯ್ತಲ್ಲ ಅಂತ ಹೇಳಿ ತುಂಬಾ ಖುಷಿ ಪಡ್ತಾರೆ ಅವರು. ಎಷ್ಟು ನಾನು ಆರಾಮಾಗಿದ್ದೀನಲ್ಲ, ಎಷ್ಟು ನನ್ನ ಬಾಡಿನ ಒಂಥರ ಹೂವಿನ ತರ, ಒಂಥರ ಎಷ್ಟು ಸಾಫ್ಟ್ ಆಗಿ, ಒಂಥರ ಎನರ್ಜಿ, ಶಕ್ತಿ ತುಂಬಿದ ಹಾಗೆ ಅನಿಸ್ತಾ ಇದೆಯಲ್ಲ ಅಂತ ಹೇಳಿ ತುಂಬಾ ಖುಷಿಯಿಂದ ಬೆಟ್ಟವನ್ನ ಇಳ್ಕೊಂಡು ಬರ್ತಾ ಇರ್ತಾರೆ. ಅವರು ಇಳಿತಾ ಇರುವಂತ ಸಂದರ್ಭದಲ್ಲಿ ಅವರ ಹೆಬ್ಬೆರಳಿಗೆ ಏಟಾಗ್ಬಿಡುತ್ತೆ, ನೋವಾಗುತ್ತೆ, ಬ್ಲಡ್ ಬರ್ತಾ ಇರುತ್ತೆ. ತಕ್ಷಣ ಅವ್ರು ನೋಡ್ತಾರೆ, ಇದೇನಿದು ಈ ತರ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ತನ್ನ ಕೈಗಳನ್ನ ಹಿಡ್ಕೊಂಡು ಆ ಬೆರಳನ್ನ ಹಿಡ್ಕೊಳ್ತಾರೆ. ತಕ್ಷಣದಲ್ಲಿ ಬ್ಲಡ್ ಬರೋದಿಲ್ಲ, ನಿಂತೋಗುತ್ತೆ.
ಆ ನೋವೆಲ್ಲವೂ ಕೂಡ ಕಡಿಮೆ ಆಗ್ಬಿಡುತ್ತೆ ಅವ್ರಿಗೆ ಆಶ್ಚರ್ಯ. ಏನಿದು ತಕ್ಷಣ ಇಷ್ಟು ಫಾಸ್ಟ್ ಆಗಿ ಇಷ್ಟು ಬೇಗ ರಿಲೀಫ್ ಆಗೋಯ್ತಲ್ಲ ಅಂತ ಹೇಳಿ ಅವ್ರಿಗೆ ಇನ್ನೂ ಆಶ್ಚರ್ಯ ಅವರಿಗೆ. ಸರಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಅವರು ಬೆಟ್ಟನ ಇಳ್ಕೊಂಡ್ ಬರ್ತಾರೆ. ಅಷ್ಟು ದಿನದಿಂದ ನಾನು ಏನು ತಿಂದಿಲ್ವಲ್ಲ ಅಂತ ಹೇಳಿ ಅಲ್ಲಿ ಪಕ್ಕದಲ್ಲಿ ಒಂದು ಹೋಟೆಲ್ ಇರುತ್ತೆ, ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ನೀವು ಇಷ್ಟೊಂದು ದಿನ ನೀವು ಊಟ ಮಾಡಿಲ್ಲ ಏನು ಮಾಡಿಲ್ಲ ಅಂದ್ರೆ ನೀವು ನೀರಲ್ಲಿ ಲಿಕ್ವಿಡ್ ಐಟಮ್ಸ್ ಏನಾರ ತಗೊಳ್ಳಿ ಅಂತ ಹೇಳ್ತಾರೆ. ಅವ್ರ ಮಗಳನ್ನ ಕರೀತಾರೆ, ಜ್ಯೂಸ್ ತಗೊಂಡ್ ಬಾ ಅಂತ ಹೇಳಿ. ಅವ್ರ ಮಗಳು ಬರ್ಬೇಕಾದ್ರೆ ಏನಾಗುತ್ತೆ, ಅವ್ರ ಮುಖದಲ್ಲೆಲ್ಲ ಸಪ್ಪಗಿರುತ್ತೆ, ಈ ಕಡೆ ಕೆನ್ನೆ ಎಲ್ಲ ಊದೋಗಿರುತ್ತೆ. ಬೇಸರ ಮಾಡ್ಕೊಂಡು ಗ್ಲಾಸ್ ಇಟ್ಕೊಂಡು ಬರ್ತಾಳೆ ಅವ್ರಿಗೆ. ಏನಾಯ್ತಮ್ಮ, ಯಾಕೆ ಈ ತರ ಮಾಡ್ತಿದ್ಯಾ, ಏನಿದು ಸಮಸ್ಯೆ, ಏನಾಗಿದೆ ನಿನಗೆ ಅಂತ ಕೇಳ್ತಾರೆ ಅವ್ರು. ಆಗ ಅವ್ರಿಗೆ ಹೇಳ್ತಾರೆ, ನಂಗೆ ಈ ಕಡೆ ತುಂಬಾ ಹಲ್ಲು ನೋವು ಬಂದ್ಬಿಟ್ಟಿದೆ, ತುಂಬಾ ನೋವು ಆಗ್ತಾ ಇದೆ, ಇದೆಲ್ಲ ಊದ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಅವಳು ತೋರಿಸ್ತಾಳೆ. ಆಗ ಇವ್ರು ಅವ್ರ ಅಪ್ಪನ್ಗೆ ಹೇಳ್ತಾರೆ, ಇದನ್ನ ಸ್ವಲ್ಪ ನೋಡ್ಲಾ ನಾನು ಇದೇನಿದು ಅಂತ ಹೇಳಿ ಅಂತ ಹೇಳಿ ಪರ್ಮಿಷನ್ ಕೇಳಿ ನೋಡಿ ಆಯ್ತು ಅಂತ ಹೇಳಿದ್ರೆ ಜಸ್ಟ್ ಅವ್ರು ಈ ತರ ಕೈ ಹಿಡ್ಕೊಂಡು ನೋಡ್ತಾರೆ ಅಷ್ಟೇ. ಅವರ ಕೈಯನ್ನು ಇಟ್ಟಿದ ತಕ್ಷಣ ಅದೆಲ್ಲ ನೋವೆಲ್ಲವೂ ಕೂಡ ಮಾಯ ಆಗ್ಬಿಡುತ್ತೆ ಅವ್ರು. ಆ ಮಗಳು ಖುಷಿ ಖುಷಿಯಿಂದ ಆಟ ಆಡೋದಿಕ್ಕೆ ಹೊರಟೋಗ್ತಾಳೆ. ಸರಿ ಅಂತ ಹೇಳಿ ತುಂಬಾ ಖುಷಿಯಿಂದ ಸರಿ ಆಯ್ತು, ಏನೇನೋ ಆಗ್ತಾ ಇದೆಯಲ್ಲ ಅಂತ ಹೇಳಿ ಮನೆಗೆ ಬರ್ತಾರೆ. ಅವ್ರ ಫ್ರೆಂಡಿಗೆ ಮಂಡಿ ನೋವಿರುತ್ತೆ, ಈ ತರ ಒಬ್ಬೊಬ್ಬರಿಗೆ ಪ್ರಾಬ್ಲಮ್ಗೆ ಅವರು ಹೀಲಿಂಗ್ ಅನ್ನ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂತ ಹೇಳಿದ್ರೆ ಪರಿವರ್ತನೆಗಳಾಗೋದಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಆ ಒಂದು ಬ್ರಹ್ಮಾಂಡದ ಚೈತನ್ಯದ ಶಕ್ತಿಯೊಂದಿಗೆ ಯಾರು ಕನೆಕ್ಷನ್ ಆಗ್ತಾರೋ, ಯಾರು ಆ ದಾರಿಯನ್ನ ನೋಡ್ಕೊಳ್ತಾರೋ ಅವರಿಂದ ಎಲ್ಲವೂ ಕೂಡ ಸಾಧ್ಯ ಆಗತ್ತೆ. ಹೌದಲ್ವಾ? ಅವರು ಕೈಗಳಿಂದನೇ ಮಾಡಿತ್ತು. ಈಗ ನಾವು ಕೂಡ ಏನ್ ಮಾಡ್ತೀವಿ, ನಮ್ಮ ದೇವರುಗಳನ್ನ ನೋಡಿದಾಗ ಅವರ ಕೈಗಳಿಂದ ಏನ್ ಬರುತ್ತೆ, ಆಶೀರ್ವಾದ ರೂಪದಲ್ಲಿ ಬೆಳಕಿ ತಾನೇ ಬರೋದು. ಆ ಬೆಳಕಿಂದಲೇ ತಾನೇ ಎಲ್ಲ ಪರಿವರ್ತನೆಗಳಾಗುವಂತದ್ದು. ಅಂದ್ರೆ ಆ ದೇವರು ಹೇಗೆ ಅಂದ್ರೆ ಯಾವ ರೂಪದಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ನಿರಾಕಾರ, ನಿರ್ಗುಣ, ಅದಕ್ಕೆ ರೂಪ ಇಲ್ಲ, ಗುಣ ಇಲ್ಲ, ಕಲರ್ ಇಲ್ಲ. ಆ ನಿರಾಕಾರ ಸ್ವರೂಪದಲ್ಲಿರುವಂತಹ ಆ ಪರಮಾತ್ಮನನ್ನ ನಾವು ಕಾಣ್ಬೇಕಾಗುತ್ತೆ. ಆದ್ರೆ ನಾವು ಎಲ್ಲಿ ಹುಡುಕ್ತಾ ಇದೀವಿ ಹೇಳಿ ಆ ಪರಮಾತ್ಮನನ್ನ? ಬರೀ ದೇವಸ್ಥಾನದಲ್ಲಿ ಮಾತ್ರ ಹುಡುಕ್ತಾ ಇದೀವಿ, ಅಲ್ಲಿಗೆ ಮಾತ್ರ ಅಂಟ್ಕೊಂಡ್ಬಿಟ್ಟಿದೀವಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಕ್ ಹೋಗ್ತಾ ಇದ್ವಿ ವಿನಃ ಭೇಟಿ ಮಾಡಕ್ ಹೋಗ್ತಾ ಇದೀವ ನಾವು? ಅಲ್ಲಿ ಮಾತ್ರ ಸುತ್ತಾ ಇದೀವಿ ನಾವು. ಅದಕ್ಕೂ ಮೀರಿ ಆ ಪರಮಾತ್ಮ ಅಣುವಿನಲ್ಲಿ ಕಣಗಳಲ್ಲಿ ಇರ್ತಾನೆ. ಆ ಶಕ್ತಿಯನ್ನು ಯಾರು ಕಂಡಿಡ್ಕೊಳ್ತಾರೋ ಅವರಿಂದ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಆ ವಿದ್ಯೆಯನ್ನ ಅಲ್ಲಿ ಕಲಿತು ಅಲ್ಲಿ ಬೆಳೆದಂತಹ ವಿದ್ಯೆ ಮತ್ತೆ ನಮ್ಮ ದೇಶಕ್ಕೆ ಬಂದಿದೆ. ಈಗ ಎಲ್ಲರಿಗೂ ನಾವು ನಮ್ಮ ಗ್ರಂಥಗಳಲ್ಲಿ, ನಮ್ಮ ಪುರಾಣಗಳಲ್ಲಿ, ನಮ್ಮ ಋಷಿ ಮುನಿಗಳೆಲ್ಲ ಏನ್ ಮಾಡ್ತಾ ಇದ್ರು, ಸ್ಪರ್ಶ ಚಿಕಿತ್ಸೆ ಅಂತ ಹೇಳಿ ಮಾಡ್ತಾ ಇದ್ರು. ಹೌದಲ್ವಾ? ಯಾರಾದ್ರೂ ಅವ್ರ ಹತ್ರ ಕೇಳಿದಾಗ ಅವ್ರ ಆಶೀರ್ವಾದ ಮಾಡಿದ್ರೆ, ಅವರಿಂದ ನಾವು ನಮಸ್ಕಾರ ಮಾಡಿದ್ರೆ, ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಆಗ್ತಿಲ್ವ ಕೆಲ್ಸಗಳೆಲ್ಲ? ನೋಡಿ, ನಮ್ಮ ವಿದ್ಯೆಯನ್ನೇ, ನಮ್ಮ ಭಾರತ ದೇಶದಲ್ಲಿರುವಂತಹ ನಮ್ಮ ವಿದ್ಯೆಯನ್ನ ತೆಗೆದುಕೊಂಡು ಹೋಗಿ ಅವರು ರೇಖಿ ಅಂತ ಹೇಳಿ ಪುನಃ ಅದೇ ವಿದ್ಯೆ ನಮ್ಮ ದೇಶಕ್ಕೆ ಇವಾಗ ಬಂದಿದೆ. ಈಗ ನಾವು ರೇಖಿ ಅಂತಂದ್ರೆ ಏನು, ಏನ್ ಮ್ಯಾಜಿಕ್ ಮಾಡುತ್ತೆ, ಅದೆಲ್ಲ ಆಗುತ್ತೆ ಅಂತಲ್ಲ ಅಂತ ನಮ್ಮ ವಿದ್ಯೆಯನ್ನ ನಾವೇ ಮತ್ತೊಮ್ಮೆ ಕಲಿಯೋದಿಕ್ಕೆ ಬಂದಿದ್ದೀವಿ. ನೋಡಿ, ಎಷ್ಟು ಅದ್ಭುತ ಅನ್ಸುತ್ತೆ. ಆ ಪರಮಾತ್ಮ ಎಷ್ಟು ಲೀಲೆಗಳನ್ನ ತಗೊಂಡ್ಬರ್ತಾನೆ ಅಂತ ಹೇಳಿ. ಅಂದ್ರೆ ಪರಿವರ್ತನೆ ಆಗ್ಬೇಕು, ಬದಲಾವಣೆಗಳಾಗ್ಬೇಕು ಅಂದ್ರೆ ಸಂಭವಾಮಿ ಯುಗೆ ಯುಗೆ ಅಂತಂದಾಗೆ ಮತ್ತೆ 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 ಆ ಪರಮಾತ್ಮ ಯಾರ್ದಾದ್ರೂ ರೂಪದಲ್ಲಿ ಬಂದು ನಮಗೆ ಗೈಡೆನ್ಸ್ ಅನ್ನ, ನಮ್ಗೆ ಸಹಾಯವನ್ನ, ಮಾರ್ಗದರ್ಶನವನ್ನ ತೋರಿಸ್ತಾರೆ. ಆ ದಾರಿನ ಹಿಡ್ಕೊಂಡು ನಾವೇನ್ ಮಾಡ್ಬೇಕು, ನಡೀತಾ ಇರ್ಬೇಕಾಗತ್ತೆ. ಹೌದಲ್ವಾ? ಎಷ್ಟು ಖುಷಿ ಅನ್ಸುತ್ತೆ ನೋಡಿ, ಅದ್ಭುತ ಅನ್ಸುತ್ತೆ ಅಲ್ವಾ? ನಮ್ಮ ವಿದ್ಯೆಯನ್ನೇ, ನಮ್ಮವರ ವಿದ್ಯೆಯನ್ನ ಮತ್ತೆ ನಾವು ಪ್ರಾಕ್ಟೀಸ್ ಮಾಡುವಂತ ಅವಕಾಶವನ್ನ ನಮ್ಗೆ ಆ ಪರಮಾತ್ಮ ಕಲ್ಪಿಸಿಕೊಟ್ಟಿದ್ದಾನೆ. ಖುಷಿ ಆಗುವಂತಹ ವಿಷಯ ಆಗುತ್ತೆ ಇದು ನಮ್ಗೆ.
ಆದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶಾಂತಿಯಿಂದ, ಸ್ವಲ್ಪ ತಾಳ್ಮೆಯಿಂದ, ಸ್ವಲ್ಪ ಸಮಯವನ್ನ ನಾವು ಇದಕ್ಕೆ ಕೊಡ್ಬೇಕು. ಈಗ ನಿಮ್ಗೆ ರೇಖಿ ಅಂತಂದ್ರೆ ಏನು, ರೇಖೆ ಇತಿಹಾಸ ಏನು, ಅದ್ ಹೇಗೆ ನಮ್ ದೇಶಕ್ಕೆ ಬಂತು ಅಂತ ನಾನು ಸಿಂಪಲ್ ಆಗಿ ನಾನು ನಿಮ್ಗೆ ಸರಳವಾಗಿ ಹೇಳಿದ್ದೀನಿ. ನಾನು ನಿಮ್ಗೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಸರಳವಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಹೇಗಿರುತ್ತೆ, ಅದ್ ಯಾವ ರೇಖಿ ಅಂತಂದ್ರೆ ಏನು, ಆ ಪ್ರಕಾಶ ಪರಮಾತ್ಮನ ಜೊತೆಗೆ ನಾವು ಇರೋದು, ಆ ಪರಮಾತ್ಮನ ನಿಯಮಗಳನ್ನ ನಾವು ಫಾಲೋ ಮಾಡುವಂತದ್ದು, ಆ ದಾರಿ ಏನು ಅಂತ ಹೇಳಿ ಕಂಡುಕೊಳ್ಳೋದನ್ನ ಒಂದೊಂದಾಗಿ ನಾವು ಕಲ್ತ್ಕೊಳ್ತಾ ಬರ್ತೇವೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಗೆ? ಯಾವ್ದು ಡೌಟ್ಸ್ ಇಲ್ವಾ? ಸರಿ, ಹಾಗಾದ್ರೆ ಈ ರೇಖೆಯಿಂದ ಯಾವ್ಯಾವ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬಹುದು? ಹೌದಲ್ಲ, ಆ ಪರಮಾತ್ಮನಿಗೆ ಯಾವ ಕೆಲಸ ಆಗಲ್ಲ ಹೇಳಿ, ಏನ್ ಮಾಡೋದಿಕ್ಕಾಗಲ್ಲ. ಆ ಬೆಳಕಿಗೆ ಎಲ್ಲಿಂದ ಎಲ್ಲಿಗಾದ್ರೂ ಹೋಗ್ಬೋದಲ್ವಾ? ಬೆಳಕಿಗೆ ಜಾತಿ ಮತ ಭೇದ ಬಡವ ಶ್ರೀಮಂತ ಅಂತ ಏನಾದ್ರೂ ಇದೆಯಾ? ಆ ಪರಮಾತ್ಮ ಗಾಳಿನ ಯಾರಿಗೂ ಕೊಡ್ಬಾರ್ದು, ನಾನ್ ಶ್ರೀಮಂತರಿಗೆ ಮಾತ್ರ ಕೊಡ್ಬೇಕು, ನೀರು ಅವ್ರ ಮನೆಗೆ ಹೋಗಂಗಿಲ್ಲ, ಮಳೆ ನೀರು ಅವ್ರ ಮನೆಗೆ ಬೀಳೋಂಗಿಲ್ಲ, ನಮ್ಮ ಮನೆಗ್ ಮಾತ್ರ ಮಳೆ ನೀರು ಬರ್ಬೇಕು, ಸೂರ್ಯನ ಪ್ರಕಾಶ ಎಲ್ಲಿಂದ ಎಲ್ಲಿಗ ಯಾರಿಗಾದ್ರೂ ಕೂಡ ಡಿಫ್ರೆನ್ಸಿಯೇಷನ್ ಇದೆಯಾ? ಇಲ್ಲಿ ಇರೋದಿಲ್ಲ, ನಾವು ಮಾಡ್ಕೊಂಡಿದೀವಿ ಅಷ್ಟೇ. ಎಲ್ಲ ಇದು ನಮ್ಮ ಸೃಷ್ಟಿಗೆ ನಾವು ಎಲ್ಲಾನು ಒಂದೊಂದಾಗಿ ಸೃಷ್ಟಿ ಮಾಡ್ಕೊಂಡು ಗೊಂದಲಗಳನ್ನ ಮಾಡ್ಕೊಂಡು ಬೇಡ್ದಿರೋದೆಲ್ಲ ತುಂಬಿಸ್ಕೊಂಡು ಬೇಕಾಗಿರೋದು ತುಂಬಕ್ಕೆ ಜಾಗ ಇಲ್ಲ, ನಮ್ಗೆ ಓವರ್ಲೋಡೆಡ್ ಆಗ್ಬಿಟ್ಟಿದೀವಿ ನಾವು, ಹೌದಲ್ವಾ? ಅಷ್ಟೆಲ್ಲ ಏನೇನೋ ಎಲ್ಲೆಲ್ಲ ವಿಷಯಗಳನ್ನ ತಲೆಗೆ ತುಂಬ್ಕೊಂಡ್ಬಿಟ್ಟು ಸರಳವಾಗಿರುವಂತ ವಿಷಯಗಳನ್ನ ನಾವು ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಂಥದ್ದು ಅಂತ ಹೇಳೋದಿಲ್ಲ, ನಿಮ್ಗೆಲ್ಲ ಸಮಸ್ಯೆಗಳಿಗೂ ಕೂಡ ದಾರಿಯನ್ನ ನಾವು ಕಂಡುಕೊಳ್ಬಹುದಾಗಿದೆ. ಆ ಒಂದು ಶಕ್ತಿಗೆ, ಆ ಪ್ರಕಾಶಕ್ಕೆ, ಆ ಚೇತನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮನ್ನ ಸಪೋರ್ಟ್ ಅನ್ನ ಮಾಡಿ, ನಮ್ಗೆ ಗೈಡೆನ್ಸ್ ಅನ್ನ ಮಾಡಿ, ನಮ್ಗೆ ಅನುಗ್ರಹವನ್ನ ನೀಡುವಂತ ಶಕ್ತಿ ಆ ಪರಮಾತ್ಮನಿಗೊಬ್ಬನಿಗೆ ಮಾತ್ರ ಇರೋಕ್ ಸಾಧ್ಯ ಇದೆ. ಆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ನಮ್ಮೊಳಗೆ ಇರ್ತಾನೆ, ಅದನ್ನ ನಾವು ಹುಡುಕ್ಬೇಕು, ನಮ್ಮ ಒಳಗಡೆ ಎಲ್ಲಿದ್ದಾನೆ, ಆ ಒಂದು ಹುಡುಕಾಟ ಇವಾಗ ನಿಮ್ಗೆ ಪ್ರಾರಂಭ ಆಗತ್ತೆ. ನಾನು ಯಾರು, ಆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಕಂಡ್ಕೊಳ್ತಾರಲ್ಲ ಅವ್ರೆಲ್ಲರೂ ಕೂಡ ಮೌನಿಗಳಾಗ್ಬಿಟ್ಟಿದ್ದಾರೆ, ಧ್ಯಾನಸ್ಥರಾಗ್ಬಿಟ್ಟಿದ್ದಾರೆ. ಯಾರಿಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ವಲ್ಲ ಅವ್ರು ಇನ್ನೂ ನಾವು ಹುಡುಕಾಡ್ತಾ ಇದೀವಿ, ಅಲೆದಾಟ ಮಾಡ್ತಾ ಇದೀವಿ, ಇನ್ನೂ ನಾವು ಹೋರಾಟಗಳನ್ನ ಮಾಡ್ತಾ ಇದೀವಿ. ನಾವು ಒಂದೊಂದಾಗಿ ಈ ಒಂದು ಉತ್ತರಗಳಿಗೆಲ್ಲವೂ ಕೂಡ ನಿಮ್ಗೆ ಉತ್ತರ ಸಿಗ್ತಾ ಬರುತ್ತೆ. ಮತ್ತೆ ನಾಡಿನ ಕ್ಲಾಸ್ ಅಲ್ಲಿ ನಾವು ಚಕ್ರಗಳು ಅಂತಂದ್ರೆ ಏನು, ನಮ್ಮಲ್ಲಿ ಸಮಸ್ಯೆಗಳು ಬರುತ್ತಲ್ಲ ಆ ಚಾಲೆಂಜಸ್ ಗಳಿಗೆ ಕಾರಣಗಳು ಏನು ಅಂತ ಹೇಳಿ ನಾವು ನಾಳಿನ ಕ್ಲಾಸ್ ಅಲ್ಲಿ ನಾವು ಎಲ್ಲರೂ ತಿಳ್ಕೊಳ್ಳೋಣ. ಏನಾದ್ರು ಡೌಟ್ಸ್ ಇದೆಯಾ?